ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಕನ್ನಡದ ಮೊದಲ ಪದ್ಯಪಾಠ ಕದಡಿದ ಸಲಿಲಂ ತಿಳಿ ಒಂದದೆ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಮೊದಲ ಗದ್ಯಪಾಠ ನಾನು ಏನು ಮಾಡಿದ್ದೀನಿ ಅಂತಂದರೆ ಕೊಟ್ಟಿದ್ದೆ. ಸೊ ಯಾವುದಪ್ಪ ಅಂತಂದರೆ ಅದು ಮುಟ್ಟಿಸಿಕೊಂಡವನು ಅಂತಕ್ಕಂಥ ಗದ್ಯಪಾಠವನ್ನು ನೋಡಿಲ್ಲ ಅಂದರೆ ತಾವುಗಳು ನೋಡ್ಬೋದು. ಇವಾಗ ಬೇರೆ ಎಲ್ಲ ವಿಷಯಗಳಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಹಿಸ್ಟ್ರಿ, ಪೊಲಿಟಿಕಲ್, ಸೋಷಾಲಜಿ, ಎಕನಾಮಿಕ್ಸಲ್ಲಿನೂ ಕೂಡ ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಿಪೇರ್ ಆಗಿದ್ದೀವಿ. ಸೊ ವ್ಯೂಸ್ ಬಂದರೆ ಖಂಡಿತವಾಗಿ ಎಲ್ಲ ವಿಡಿಯೋಗಳನ್ನ ನಿಮಗೆ ಒನ್ ಬೈ ಒನ್ ಆಗಿ ಪುಟಪ್ ಮಾಡ್ತಾನೆ ಹೋಗ್ತೀವಿ. ಪ್ರಶ್ನೆ ಇತ್ತು, ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ವಾಕ್ಯ ಉಳಿದವರಳಿ ವೆನುಗೆ ಉದಂ ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರನು ಬರೆದಿರುವ ರಾಮಚಂದ್ರ ಚರಿತಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಈ ಮಾತನ್ನು ರಾವಣನು ಬಹುರೂಪಿಣಿ ವಿದ್ಯೆಗೆ ಹೇಳ್ತಾನೆ. ವಿವರಣೆ, ರಾವಣನಿಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯುದ್ಧದಲ್ಲಿ ರಾಮಲಕ್ಷ್ಮಣರ ನಡೆದು ಉಳಿದವರನ್ನು ಸಂಹರಿಸುತ್ತೇನೆಂದು ಹೇಳಿದಾಗ ರಾವಣನು ಉಳಿದವರ ಅಳಿವಿನಿಂದ ನನಗೇನೂ ಪ್ರಯೋಜನವಿಲ್ಲ, ಅದಕ್ಕೆ ನಿನ್ನ ಸಹಾಯದಿಂದ ಅಗತ್ಯವಿಲ್ಲವೆಂದು ತಿರಸ್ಕಾರದಿಂದ ನುಡಿಯುವ ಸಂದರ್ಭವಿದು. ಅವನಿಗೆ ರಾಮಲಕ್ಷ್ಮಣರ ಅಳಿವಿನ ಅಗತ್ಯವಿರುವುದು ಇಲ್ಲಿ ಗೋಚರಿಸ್ತದೆ. ಮುಂದಿನ ವಾಕ್ಯ ಸಮಾಧಿಕರಾರ್ ಜಗತ್ರಯ ದೊಳೆ ನನಗೆ ಅಂತ ಇತ್ತು. ಸೊ ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ವಿದ್ಯಾದೇವತೆಯು ಪ್ರಭಾವವನ್ನು ಪರೀಕ್ಷಿಸಿ ಆನಂದ ತುಂಬಿದ ಹೃದಯದವನಾದ ರಾವಣನು ಬೀಗುತ್ತಾ ಪ್ರಮದವನಕ್ಕೆ ಹೊರಟ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ಮೂರು ಲೋಕಗಳಲ್ಲಿಯೂ ತನಗೆ ಸಮಬಲರಾದವರು ಯಾರೂ ಇಲ್ಲವೆಂಬ ಆತ್ಮವಿಶ್ವಾಸ ರಾವಣನಲ್ಲಿ ಗರಿಗೆದರಿಸಿ ಸೀತೆಯನ್ನು ನೋಡುವ ಕಾತರದಿಂದ ಭುಜದಂಡಗಳನ್ನು ಹೆಮ್ಮೆಯಿಂದ ನೋಡಿಕೊಂಡು ಹೇಳುವ ಸಂದರ್ಭವಾಗಿದೆ. ಥರ್ಡ್ ಒನ್, ಏನಂ ಕೆಲ್ದೆಪೆನೋ ಪೊನ್ನ ವಾರ್ತೆಯನ್ನಿನ್ ಅಂತ ಇದೆ. ಆಯ್ಕೆ, ಈ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸೊ ಪ್ರಮದವನಕ್ಕೆ ರಾವಣನ ಆಗಮನವಾಗುತ್ತಿರುವುದನ್ನು ರಾಕ್ಷಸ ಪತ್ನಿಯರಿಂದ ತಿಳಿದ ಸೀತೆ ತನ್ನ ಮನದಲ್ಲಿ ವ್ಯಾಕುಲಗೊಳ್ಳುತ್ತಾಳೆ. ಆಕೆ ರಾವಣನನ್ನು ಕಂಡು ರಾಮಲಕ್ಷ್ಮಣರಿಗೆ ಸಂಬಂಧಿಸಿದ ಇನ್ನಾವ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗಿದೆಯೋ ಎಂದು ಭಯಗೊಳ್ಳುತ್ತಾಳೆ. ರಾವಣನಿಗೆ ಒದಗುವ ಅಪಾಯದ ಬಗ್ಗೆ ಸೀತೆಯ ಕಳವಳದ ಮನಸ್ಥಿತಿಯನ್ನು ವ್ಯಕ್ತಪಡಿಸುವ ಈ ಮೇಲಿನ ಸಂದರ್ಭವಾಗಿದೆ. ಮುಂದಿನ ವಾಕ್ಯ ಅಸಾಧ್ಯವಪ್ಪ ಮರುವಕ್ಕ ಮಿಲ್ ಅಂತ ಇದೆ. ಈ ವಾಕ್ಯವನ್ನು ಅಭಿನವ ಪಂಪ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಸೀತೆಗೆ ರಾವಣನು ಹೇಳುವ ಮಾತಿದು. ರಾವಣನ ಆಗಮನದಿಂದ ಸೀತೆಯು ತಲ್ಲಣಕ್ಕೊಳಗಾಗುತ್ತಾಳೆ. ಅವಳ ಸನಿಹಕ್ಕೆ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ವಶವಾಗಿರುವುದರಿಂದ ಯುದ್ಧದಲ್ಲಿ ತನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ತನಗೆ ಎದುರು ನಿಲ್ಲುವ ಪ್ರತಿಪಕ್ಷವೇ ಇಲ್ಲ. ನೀನು ರಾಮನನ್ನು ಬಿಟ್ಟು ತನಗೆ ಒಲಿಯಬೇಕೆಂದು ರಾವಣನು ಸೀತೆಗೆ ಹೇಳುವ ಸಂದರ್ಭವಿದಾಗಿದೆ. ಮುಂದಿನ ವಾಕ್ಯ ರಘು ತನುಜನಾಯು ಪ್ರಾಣಂ ಬರೆಗೆಂ ಬಾರದಿರು. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಸೀತೆಯು ರಾವಣನಿಗೆ ಹೇಳ್ತಾಳೆ. ರಾವಣನು ಬಹುರೂಪಿಣಿ ವಿದ್ಯೆಯ ಸಿದ್ಧಿಯ ನಂತರ ಸೀತೆಯ ಬಳಿಗೆ ಬಂದು ಯುದ್ಧದಲ್ಲಿ ತನಗೆ ಗೆಲುವು ನಿಶ್ಚಿತವೆಂದು ಹೇಳಿ ರಾಮನ ಆಸೆಯನ್ನು ತೊರೆದು ತನಗೆ ಒಲಿಯಬೇಕೆಂದು ಹೇಳುತ್ತಾನೆ. ಆಗ ಸೀತೆಯು ದುಃಖಿತಳಾಗಿ ರಾವಣನ ಕುರಿತು ಶ್ರೀರಾಮನ ಆಯಸ್ಸು ಪ್ರಾಣಗಳು ಇರುವವರೆಗೂ ತನ್ನತ್ತ ಬರಬಾರದೆಂದು ಹೇಳಿ ಮೂರ್ಛಿತಳಾಗಿ ನೆಲಕ್ಕೊರಗುವ ಸಂದರ್ಭ ಇದಾಗಿದೆ. ನೆಕ್ಸ್ಟ್ ಒನ್, ಕದಡಿದ ಸಲಿಲಂ ತಿಳಿವಂದದೆ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಸೀತೆಯ ಬಗೆಗೆ ಅನುಕಂಪ ಹುಟ್ಟಿದ ರಾವಣನ ಮನಪರಿಸ್ಥಿತಿಯನ್ನು ವರ್ಣಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾನೆ. ಸೀತೆಯ ಮೂರ್ಛೆಗೆ ತಲುಪಿದ ಕ್ಷಣ ರಾವಣನಿಗೆ ಅವಳ ಮೇಲೆ ಅನುಕಂಪ ಉದಿಸಿ ತನ್ನನ್ನು ನಿಂದಿಸಿಕೊಳ್ಳುತ್ತಾನೆ. ಕರುಣಾಮೂರ್ತಿಯಾದ ರಾವಣನು ತಾನು ಕರ್ಮವರಕ್ಕೀಡಾಗಿ ಮಾಡಿದ ಪಾಪದ ಕೆಲಸಕ್ಕಾಗಿ ಮರಗುತ್ತಾನೆ.
ಸೀತೆಯ ಬಗೆಗೆ ಅವನಿಗೆ ವೈರುಧ್ಯ ಉಂಟಾಗಿ ಅವನ ಕದಡಿದ ಮನಸ್ಸೆಂಬ ಕೊಳವು ತಿಳಿಯಾಗಿ ನಿರ್ಮಲಗೊಂಡಿತೆಂಬ ಕವಿಯ ವರ್ಣನೆ ಅನನ್ಯವಾಗಿದೆ. ಈ ವಾಕ್ಯ ಕಾವ್ಯಭಾಗದ ಶೀರ್ಷಿಕೆಯೂ ಆಗಿದೆ. ನೆಕ್ಸ್ಟ್ ಒನ್, ಉದಾತ್ತ ನೋಳು ಪುಟ್ಟದಲ್ತೆ ನೀಲಿರಾಗಂ ಅಂತ ಇದೆ. ಈ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಕವಿಯು ರಾವಣನ ಬಗ್ಗೆ ಹೇಳೋ ಮಾತಿದು, ಸೀತೆಯ ಬಗೆಗೆ ವೈರಾಗ್ಯ ಭಾವ ತಾಳಿದ ರಾವಣನ ಮನಸ್ಸು ತಿಳಿಗೊಳ್ಳದಂತೆ ಆಗುತ್ತದೆ. ಅವಳ ಬಗೆಗೆ ಕರುಣೆ ಅನುಕಂಪಗಳು ಹುಟ್ಟಿ ತನಗೆ ತಾನೇ ಪಶ್ಚಾತ್ತಾಪಕ್ಕೊಳಗಾಗುತ್ತಾಳೆ. ಕದಡಿದ ಅವನ ಮನಸ್ಸೆಂಬ ಕೊಳ ತಿಳಿನೀರಿನಂತಾಗುತ್ತದೆ. ರಾವಣನ ಈ ಮನಪರಿವರ್ತನೆಯನ್ನು ಕವಿಯು ಶ್ಲಾಘಿಸುತ್ತಾ ಉದಾತ್ತನಲ್ಲಿ ಮಾತ್ರ ಇಂಥ ವಿಶಾಲ ಭಾವನೆ ಸ್ಥಿರ ಪ್ರೀತಿ ಮೂಡಲು ಸಾಧ್ಯವೆಂದು ಹೇಳುತ್ತಾನೆ. ಇನ್ನು ಅಪೇಕ್ಷಿಸುವೇನೆ ಗುಣ ಹಾನಿಯನೆನ್ನ ಪಾಪದಿಂ ಅಂತ ಇದೆ. ಈ ವಾಕ್ಯವನ್ನು ಅಭಿನವ ಪಂಪ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ರಾವಣನು ತನ್ನ ಆಪ್ತವರ್ಗಕ್ಕೆ ಹೇಳ್ತಾನೆ. ಸೀತೆಯು ರಾವಣನಿಗೆ ಒಲಿಯದೇ ಇದ್ದಾಗ ಅವಳ ಬಗ್ಗೆ ಅವನಿಗೆ ವೈರಾಗ್ಯ ಮತ್ತು ಕಾರುಣ್ಯಗಳು ಉದುರಿದವು. ಆಗ ಅವನು ತನ್ನ ಆಪ್ತವರ್ಗಕ್ಕೆ ಸೀತೆಯ ಗುಣಗಳನ್ನು ಹೊಗಳುತ್ತಾ, ಗುಣ ಪರಿಪಾಲನೆ ಮಾಡುವ ನನ್ನ ರಾಜ್ಯಲಕ್ಷ್ಮಿಯನ್ನು, ನನ್ನ ದಿವ್ಯಭೂಷಣ ವಸ್ತ್ರಗಳನ್ನು ತೃಣ ಸಮಾನವಾಗಿ ಕಂಡಂಥ ಸೀತೆಯನ್ನು ಮೋಹಿಸಿದ್ದು ನನ್ನ ಗುಣಹಾನಿಯಾಗಿದೆ ಎಂದು ಪಶ್ಚಾತ್ತಾಪದಿಂದ ಮರುಗುವ ಸಂದರ್ಭವಿದಾಗಿದೆ. ಇನ್ನು 9th ಒನ್, ಕಂದರ್ಪ ವಿಮೋಹದಿಂದ ಗಲ್ಚಿದಿ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಎಂಬ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ರಾವಣನ ಸ್ವಗತದಲ್ಲಿ ಹೇಳಿಕೊಳ್ಳುವ ಮಾತಿದು. ಸೀತೆಯ ಬಗೆಗೆ ರಾವಣನ ಮನಸ್ಸಿನಲ್ಲಿ ಕಾರುಣ್ಯಾರಸ ಉಕ್ಕಿ ಅವಳ ಬಗ್ಗೆ ಉಂಟಾದ ಅನುರಾಗವನ್ನು ತೊಳೆದುಕೊಳ್ಳುವ ಸ್ವಭಾವದವನಾದ ರಾವಣನು ಪಶ್ಚಾತ್ತಾಪದಿಂದ ಈ ಮಾತುಗಳನ್ನಾಡುತ್ತಾನೆ. ಪ್ರಾಣಪ್ರಿಯರಾದ ರಾಮಸೀತೆಯರನ್ನು ಕರ್ಮವಶದ ನೆಪದಿಂದ ಕಾಮಮೋಹಿತನಾಗಿ ಅಗಲಿಸಿದೆ. ಇದರಿಂದ ತನ್ನ ಕುಲದ ಹಿರಿಮೆ ಅಳೆಯಿತು. ತಾನೆಂಥ ಅವಿವೇಕಿ ಎಂದು ರಾವಣ ಯೋಚಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು ರಣಾಗ್ರದೋಳು ಹಿಡಿದು ತಂದ ಕೊಟ್ಟಪೆಂ ಅಂತ ಇದೆ. ಈ ಪ್ರಸ್ತುತ ವಾಕ್ಯವನ್ನು ಅಭಿನವ ಪಂಪ ಬಿರುದಾಂಕಿತ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಚಂಪು ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ರಾವಣ ತನಗೆ ತಾನೇ ಹೇಳಿಕೊಳ್ತಾನೆ. ಸೀತೆಯನ್ನು ರಾಮನಿಗೆ ಹಿಂದಿರುಗಿಸೋ ತೀರ್ಮಾನಕ್ಕೆ ರಾವಣನು ಬರುತ್ತಾನೆ. ಆದರೆ ತನ್ನ ಶಕ್ತಿ, ಸಾಮರ್ಥ್ಯ, ಪರಾಕ್ರಮ, ವೀರತ್ವ, ಬಿರುದುಗಳಿಗೆ ಕುಂದುಂಟಾಗುತ್ತದೆಂದು ಬಗೆದು ಅವನು ಎರಡೂ ಸೈನ್ಯ ಹೊಗಳುವಂತೆ ಯುದ್ಧ ಮಾಡಿ ರಾಮಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಯುದ್ಧಭೂಮಿಯ ಅಗ್ರಭಾಗದಲ್ಲಿ ಸೀತೆಯನ್ನು ಒಪ್ಪಿಸುವ ತೀರ್ಮಾನಕ್ಕೆ ಬರುವ ಸಂದರ್ಭವಿದಾಗಿದೆ ಅಂತ ಬರಿಬೇಕು. ಇನ್ನು 1 ಮಾರ್ಕರ್ ಬಹು ಆಯ್ಕೆ ಪ್ರಶ್ನೆಗಳು. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ. ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು? ರಾಮಲಕ್ಷ್ಮಣರನ್ನು. ಮಯ ತನುಜ ಎಂದರೆ ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದ? ಪ್ರಮದವನ. ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಖಚರಕಾಂತೆಯರು. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನ ಅಂತ ಹೇಳ್ತಾಳೆ? ರಾವಣನ ರೂಪ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಳ್ತಾಳೆ? ಯುದ್ಧದಲ್ಲಿ ರಾಮಲಕ್ಷ್ಮಣರನ್ನು ಕೊಲ್ಲಬೇಡ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆ. ವಿಭೀಷಣ ಯಾರು? ರಾವಣನ ಸಹೋದರ. ಸೌಮಿತ್ರಿ ಎಂದರೆ ಯಾರು? ಲಕ್ಷ್ಮಣ. ಇನ್ನು 2 ಮಾರ್ಕರ್ ಕ್ವಶನ್. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ: ಬಹುರೂಪಿಣಿ ವಿದ್ಯೆ ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರೆಲ್ಲರನ್ನು ನಾಶಗೊಳಿಸುತ್ತೇನೆ, ಉಳಿಸೋದಿಲ್ಲ ಎಂದು ರಾವಣನಿಗೆ ಆಶ್ವಾಸನೆ ಇತ್ತಿತು. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ? ಉತ್ತರ: ರಾವಣನು ತನ್ನ ಅಂತಃಪುರದ ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು, ನಿಮಗೆ ಇಂತಹ ಅವಮಾನ ಮಾಡಿದ ಅಂಗದಾದಿಗಳನ್ನು ಭೂಭಂಗ ಮಾತ್ರದಲ್ಲಿ ಸೆರೆ ಹಿಡಿದು ತಂದು ನಿಮ್ಮೆದುರು ಬಹುವಿಧನಾಗಿ ಶಿಕ್ಷಿಸುತ್ತೇನೆಂದು ಸಂತೈಸಿದ. ಇನ್ನು ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆ ರಾಮಲಕ್ಷ್ಮಣರ ಬಗ್ಗೆ ಏನನ್ನು ಕೇಳಬೇಕಾಗುತ್ತದೆಯೋ, ಯಾವ ಕೆಟ್ಟ ಸುದ್ದಿಯನ್ನು ರಾವಣ ತಂದಿರುವೆನೋ ಎಂದು ಸೀತೆ ತಲ್ಲಣಗೊಳ್ತಾಳೆ. ಇನ್ನು ರಾವಣನ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವವು. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಕುರಿತು, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನೀನು ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳ್ತಾನೆ. ಇನ್ನು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ. ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ
ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಲ್ಲಿ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡಿತು. ಇನ್ನು ರಾವಣ ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದ ಅಂತ ಪ್ರಶ್ನೆ ಇದೆ. ರಾವಣ ತನ್ನ ಆಪ್ತರಿಗೆ ತನ್ನ ಗುಣ ಪರಿಪಾಲನೆಗಾಗಿ ಸೀತೆಯು ನನ್ನ ಬಗ್ಗೆ ಮನಸ್ಸು ಮಾಡಲಿಲ್ಲ, ನನ್ನ ದಿವ್ಯಭೂಷಣ ವ್ಯಸನಗಳನ್ನಾಗಲಿ ಖೇಚರ ರಾಜ್ಯವನ್ನಾಗಲಿ ಬಯಸದೆ ಅವನು ತೃಣ ಸಮಾನವಾಗಿ ಕಂಡಳು. ಹೀಗಾಗಿ ಪೌರುಷ ಪ್ರಣಯಿಯಾದ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ ಎಂದು ಹೇಳಿದ. ಇನ್ನು ಸೆವೆಂತ್, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲ ಬೇಕೆ? ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಿ ಬಿಟ್ಟರೆ ಇದುವರೆಗೆ ತಾನು ತೋರಿದ ಪರಾಕ್ರಮ, ಕಡಮ ಕಟ್ಟಾಯ, ಬಿರುದುಗಳು ವ್ಯರ್ಥಗೊಳ್ಳುತ್ತವೆ. ಹಾಗಾಗಬಾರದೆಂದು ಯೋಚಿಸಿದ ರಾವಣನು ಸೀತೆಯನ್ನು ರಾಮನಿಗೆ ಒಪ್ಪಿಸಲಿಲ್ಲ. ಇನ್ನು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಯುದ್ಧದಲ್ಲಿ ಎರಡೂ ಸೇನೆಯು ಹೊಗಳುವಂತೆ ಹೋರಾಡಿ ಕೊನೆಗೆ ರಾಮಲಕ್ಷ್ಮಣರನ್ನು ವಿರತರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆಂಬ ನಿರ್ಧಾರಕ್ಕೆ ಅಂತಿಮವಾಗಿ ಬರ್ತಾನೆ. 4 ಮಾರ್ಕರ್ ಕ್ವಶನ್. ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಎಸ್, ರಾವಣನು ಶಾಂತಿ ಜಿನಭವನದೊಳಗೆ ಧ್ರುವಮಂಡಲದಂತೆ ನಿಶ್ಚಲವಾದ ಮನಸ್ಸಿನಿಂದ ಕುಳಿತು ದಿವ್ಯ ಮಂತ್ರಗಳಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ತಾನೆ. ಮುಂಗಾರಿನ ಸಿಡಿಲಿನ ಅರ್ಭಟವನ್ನು ಮೀರುವಂತೆ ರಾವಣನೆದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯಮನ ನಾಲಿಗೆಯಲ್ಲಿ ನುಡಿಯುತ್ತಾ ಜಿಸುಸು ಬೆಸಸು ಎಂದು ಕೈಗಳನ್ನು ಹಾಕುತ್ತಾ ಕೇಳಿತು. ರಾವಣ ಇಚ್ಛೆಯನ್ನು ಅರಿತ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಚರಮದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರ ಸಾವಿನಿಂದ ಉಳಿದವರನ್ನು ನಾಶಗೊಳಿಸುತ್ತೇನೆಂದು ನುಡಿಯಿತು. ಅದಕ್ಕೆ ರಾವಣ ಪ್ರಯೋಜನವಿಲ್ಲವೆಂದು ಹೇಳಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜನಭವನವನ್ನು 3 ಬಾರಿ ಪ್ರದಕ್ಷಿಣೆ ಬಂದು ಅಂತಃಪುರಕ್ಕೆ ಬರ್ತಾನೆ. ಇದೇ ಸಂದರ್ಭದಲ್ಲಿ ಅಂಗದಾದಿಗಳು ಅವನ ಅಂತಃಪುರಕ್ಕೆ ಬಂದು ರಾವಣನ ರಾಣಿಯರನ್ನು ನಿಂದಿಸಿ ಕಾಡಿ ಅವಮಾನಗೊಳಿಸಿ ಹೋಗಿರುತ್ತಾರೆ. ರಾವಣನಲ್ಲಿರುವ ಏಕಾಗ್ರಚಿತ್ತ ಮತ್ತು ತನಗೊಲಿದ ಬಹುರೂಪಿಣಿ ವಿದ್ಯೆಯಿಂದ ತನಗ್ಯಾವ ಪ್ರಯೋಜನವೂ ಇಲ್ಲ ಎಂದು ತಿಳಿದಾಗ ಅದನ್ನು ಗೌರವಿಸುವ ಮಾನವೀಯ ಗುಣವನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾನೆ. ಇನ್ನು ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿರಿ. ಉತ್ತರ: ರಾವಣನು ಪ್ರಮದವನಕ್ಕೆ ಪುಷ್ಪ ಬಾಲಗಳೆಲ್ಲದ ಮನ್ಮಥನಂತೆ ಬರುತ್ತಾನೆ. ಅವನ ಗಂಡಗಾಂಡಿಯಂತಹ ರೂಪವು ಸೀತೆಗೆ ತೃಣ ಸಮಾನವೆನಿಸಿತು. ರಾವಣನಿಂದ ರಾಮ ಲಕ್ಷ್ಮಣರ ಬಗೆಗೆ ಎಂತಹ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೆಯೋ ಎಂದು ಸೀತೆ ಆತಂಕ ಪಡ್ತಾಳೆ. ಸೀತೆಯ ಸನಿಯ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ, ಹಾಗಾಗಿ ನಿನ್ನ ಪ್ರೀತಿಯ ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ದುಃಖಿತಳಾದ ಸೀತೆ ನನ್ನ ಮೇಲೆ ಕರುಣೆ ತೋರುವುದಾದರೆ ರಾವಣನೇ ರಘುಸುತನ ಆಯುಪ್ರಾಣದ ವರೆವಿಗೆ ಬಾರದಿರೆಂದು ಹೇಳುವಷ್ಟರಲ್ಲೇ ನೆರಕುಳಿ ಮೂರ್ಛೆ ಹೋಗ್ತಾಳೆ. ಮೂರ್ಛೆ ಹೋದ ಸೀತೆಯನ್ನು ಕಂಡ ರಾವಣನಿಗೆ ಕರುಣೆ ಅನುಕಂಪ ಹುಟ್ಟಿ ಅವಳ ಬಗ್ಗೆ ವೈರಾಗ್ಯ ಮೂಡುತ್ತದೆ. ರಾವಣನಲ್ಲಿ ಉದ್ಭವಿಸುವ ಮೋಹದ ಸೊಕ್ಕು ಸೀತೆಯು ತನ್ನನ್ನು ರಕ್ಷಿಸಿಕೊಳ್ಳಲು ಕೇಳಿಕೊಳ್ಳುವ ಕಾರುಣ್ಯತೆಯನ್ನು ಕವಿ ಹೃದಯ ಕಲಕುವಂತೆ ಬಿಂಬಿಸಿದ್ದಾರೆ. 3rd ಒನ್, ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಉತ್ತರ: ರಾವಣನ ಮನಪರಿವರ್ತನೆಯನ್ನು ಕವಿ ಹೃದಯಂಗಮವಾಗಿ ಚಿತ್ರಿಸಿದ್ದಾನೆ. ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು. ಅವಳನ್ನು ಕರುಣೆಯಿಂದ ಕಂಡು ತನ್ನನ್ನೇ ನಿಂದಿಸಿಕೊಳ್ತಾನೆ. ಕರ್ಮವಶಕ್ಕೊಳಗಾಗಿ ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಪರಿತಪಿಸ್ತಾನೆ. ಸೀತೆಯ ಬಗೆಗೆ ಮೋಹಗೊಂಡು ಕದಡಿದ ರಾಡಿಯಂತಾಗಿದ್ದ ಅವನ ಮನವೆಂಬ ಕೊಳ ಹುಟ್ಟಿದ ವೈರಾಗ್ಯದಿಂದ ತಿಳಿಯಾದ ನಿರ್ಮಲವಾದ ಜಲದಂತಾಗುತ್ತದೆ. ಉದಾತ್ತನಾದ ರಾವಣನಲ್ಲಿ ಸೀತೆಯ ಬಗೆಗೆ ನೀಲಿರಾಗ ಹುಟ್ಟುತ್ತದೆ. ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಮುಕ್ತಗೊಳ್ಳುವಂತೆ ರಾವಣನು ಸೀತಾ ವ್ಯಾಮೋಹದಿಂದ ಮುಕ್ತನಾಗಿ ಉತ್ತಮವಾಗಿ ಪರಿವರ್ತನೆಗೊಳ್ಳುತ್ತಾನೆ. ಹೀಗೆ ಕಾರುಣ್ಯರಗಮೂರ್ತಿಯಾದ ರಾವಣನ ಮನಿಪರಿವರ್ತನೆನ ಓದುಗರ ಮನಮುಟ್ಟುವಂತೆ ಕವಿ ಚಿತ್ರಿಸಿದ್ದಾನೆ. ಉತ್ತಮ ಶ್ರೇಷ್ಠರಾದ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆಗಳು ಹುಟ್ಟುತ್ತವೆ, ಹೃದಯ ಕರಗುತ್ತದೆ ಎಂಬುದಕ್ಕೆ ರಾವಣನೇ ಪ್ರತ್ಯಕ್ಷದರ್ಶಿಯಾಗಿ ಕಂಗೊಳಿಸುತ್ತಾನೆ. ಇನ್ನು ಲಾಸ್ಟ್ ಇತ್ತು, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಸೀತೆಯ ಮನೋದಾಢ್ಯವನ್ನು, ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ರ ಪರಿವರ್ತನೆಗೊಳ್ಳುತ್ತದೆ. ಮಾಡಿದ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಪರಿತಪಿಸಿ ವಿವೇಕೋದಯವಾಗುವ ರಾವಣನನ್ನು ಕವಿ ಸೊಗಸಾಗಿ ಚಿತ್ರಿಸಿದ್ದಾನೆ. ಪೌರುಷ ಪ್ರಣಯಿಯಾದ ತಾನು ಸೀತೆಯನ್ನು ಅಪೇಕ್ಷಿಸಿ ಗುಣಹಾನಿ ಮಾಡಿಕೊಂಡ ಪಾಪಿ ತಾನೆಂದು ರಾವಣ ಪಶ್ಚಾತ್ತಾಪ ಪಡುತ್ತಾನೆ. ಪ್ರಾಣಪ್ರಿಯರಾದ ಸೀತಾರಾಮರನ್ನು ಕರ್ಮವಶಕ್ಕೊಳಗಾಗಿ ಕಾಮಮೋಹಿತನಾಗಿ ಅಗಲಿಸಿದ ತಾನು ಅವಿವೇಕಿಯಾದೇನೆಂದು, ಇದರಿಂದ ತನ್ನ ಕುಲದ ಹಿರಿಮೆ ಅಳಿಯಿತೆಂದು ಪರಿತಪಿಸುತ್ತಾನೆ. ಇದರಿಂದ ಸೀತೆಗುಂಟಾದ ದುಃಖದ ಬಗ್ಗೆ ಮರಗುತ್ತಾನೆ. ತನ್ನ ಈ ಕಾರ್ಯದಿಂದ ಕೆಟ್ಟ ಗೆಲುವಿನ ಶಬ್ದ ಎಲ್ಲೆಡೆ ತುಂಬಿದ ಬಗ್ಗೆ ಪಶ್ಚಾತ್ತಾಪ ದಗ್ಧವಾಗುತ್ತಾನೆ. ಹಿತಬೋಧನೆ ಮಾಡಿದ ವಿಭೀಷಣನನ್ನು ಅವಿತನೆಂದು ಗದರಿ ಗರ್ಜಿಸಿ ಬೈದದ್ದನ್ನು ನೆನೆದು ನನ್ನಂಥ ದುರ್ವ್ಯಸನಿ ಇಲ್ಲವೆಂದು ಚಿಂತೆಯಲ್ಲಿ ದೇಯುತ್ತಾನೆ. ನನ್ನಂಥ ವ್ಯಸನಿಗಳು ಕೀರ್ತಿನಾಶ, ಪರಾಭವ, ಅವಮಾನ,
ಜನತಾಪವಾದವೇ ಮೊದಲಾದವುಗಳನ್ನು ತಿಳಿಯರು ಎಂದು ಪಾಪಪ್ರಜ್ಞೆಯಲ್ಲಿ ರಾವಣನ ಬೆಂದು ಉದ್ವೇಗ ಪರವಶನಾಗುವುದನ್ನು ಕವಿ ಸೊಗಸಾಗಿ ನಿರೂಪಿಸಿದ್ದಾನೆ. ತನ್ನ ಕರ್ಮಫಲದಿಂದಾಗಿ ಮಾಡಿದ ತಪ್ಪಿನಿಂದಾಗಿ ಪಶ್ಚಾತ್ತಾಪ ಪಡುವ ರಾವಣನ ಕರುಣಾಜನಕ ಚಿತ್ರಣ ಇಲ್ಲಿ ಸೊಗಸಾಗಿದೆ. ಇನ್ನು ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಉತ್ತಮವಾಗಿ ಚಿತ್ರಿತವಾಗಿದೆ. ಪರಾಂಗನಾವಿರತಿ ವ್ರತಧಾರಿಯಾದ ರಾವಣನು ವಿಧಿವಶಕ್ಕೊಳಗಾಗಿ ಸೀತೆಯನ್ನು ಅಪಹರಿಸುತ್ತಾನೆ. ವಿದ್ಯಾದೇವತೆಯು ರಾಮಲಕ್ಷ್ಮಣರನ್ನು ಕೊಲ್ಲಲಾಗದೆಂದು ಹೇಳಿದ ನಂತರವೂ ಯುದ್ಧೋತ್ಸಾಹದ ವ್ಯಕ್ತಿತ್ವವನ್ನು ರಾವಣ ಪ್ರದರ್ಶಿಸ್ತಾನೆ. ಸೀತೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಲ್ಲಿ ಸೀತೆಯು ದುಃಖದಿಂದ ರಾಮನನ್ನು ಕೊಲ್ಲದಿರೆಂದು ಬೇಡಿಕೊಂಡಾಗ ರಾವಣನ ಕ್ಷಮಾಗುಣವನ್ನು ಕಾಣಬಹುದು. ವೈರಾಗ್ಯ ಪರವಶನಾದ ರಾವಣನು ಸೀತೆಯ ಬಗ್ಗೆ ಕರುಣೆ ಅನುಕಂಪಗಳನ್ನು ತೋರಿಸುವ ಮಾನವೀಯ ವ್ಯಕ್ತಿತ್ವವನ್ನು ತೋರಿಸುತ್ತಾನೆ. ವಿಭೀಷಣನನ್ನು ನಿಂದಿಸಿದ ಬಗೆಗೆ ಪಶ್ಚಾತ್ತಾಪ ಪಡುತ್ತಾನೆ. ಅಂತಿಮನಾಗಿ ಉದಾತ್ತ ಭಾವನೆಯಿಂದ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ಆದರೆ ಅಲ್ಲಿಯೂ ತನ್ನ ಶಕ್ತಿ ಸಾಮರ್ಥ್ಯ ಬಿರುದುಗಳಿಗೆ ಕುಂದುಂಟಾಗದಂತೆ ಯುದ್ಧ ಮಾಡಿ ರಾವಣನ ಸೆರೆ ಹಿಡಿದು ಅನಂತರ ಸೀತೆಯನ್ನು ಒಪ್ಪಿಸುವ ಅವನ ಧೀರೋದಾತ್ತ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವವು ಓದುಗರಾದ ನಮ್ಮ ಮನಸೆಳೆಯುತ್ತದೆ. ಒಟ್ಟಾರೆ ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನ ಕರುಣಾಮಯಿ ಉದಾತ್ತ ಕ್ಷಮಾಗುಣ ವೀರಧೀರ ವ್ಯಕ್ತಿತ್ವಗಳನ್ನು ಕಾಣಬಹುದಾಗಿದೆ. ಶ್ರೇಷ್ಠವಾದ ವ್ಯಕ್ತಿಗಳಲ್ಲೂ ಮೋಹ ಮದ ಸೊಕ್ಕು ಇಂಥ ಕೆಟ್ಟ ಗುಣಗಳಿದ್ದರೂ ಅವು ತಿಳಿದು ಅನುಕಂಪ ಕರುಣೆ ಪಶ್ಚಾತ್ತಾಪದ ಒಳ್ಳೆಯ ಗುಣಗಳು ಉದಯಿಸುತ್ತವೆ ಎಂಬುದಕ್ಕೆ ರಾವಣನ ದ್ವಿಮುಖ ವ್ಯಕ್ತಿತ್ವ ಕವಿ ಸುಂದರವಾಗಿ ಚಿತ್ರಿಸಿದ್ದಾನೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಪದ್ಯದ ಪ್ರಶ್ನೋತ್ತರಗಳು.